ನಮಸ್ತೆ. ನಕ್ಷತ್ರ ವಿವರ ಪೂರ್ವಾಷಾಢ ನಕ್ಷತ್ರ. ಇವರು ಗುಣವಂತರು, ದಾನ ಧರ್ಮ ಮಾಡುವವರು, ವಿದ್ಯಾವಂತರು, ಶಾಂತಿಪ್ರಿಯರು ಆಗಿರ್ತಾರೆ. ಯಾರನ್ನು ವಿರೋಧ ಮಾಡಿಕೊಳ್ಳುವುದಿಲ್ಲ. ಸಮಯಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತಾರೆ. ಇವರು ಇಂಜಿನಿಯರ್ಗಳನ್ನು ಮದುವೆ ಆಗ್ಬೋದು, ಅಥವಾ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳನ್ನು, ಅಥವಾ ಬಡ್ಡಿ ವ್ಯಾಪಾರ ಮಾಡುವವರನ್ನು, ಸಿಲ್ಕ್ ರೇಷ್ಮೆ ಹತ್ತಿ ಬಟ್ಟೆ ವ್ಯಾಪಾರ ಮಾಡುವವರನ್ನು, ಶಾಸ್ತ್ರ ಓದಿದವರನ್ನು, ಡಾಕ್ಟರ್ ಅಥವಾ ವ್ಯವಸಾಯ ಮಾಡುವವರನ್ನು ಮದುವೆ ಆಗಬಹುದು. ಗುರುದಶ ಶುಕ್ರಭುಕ್ತಿಯಲ್ಲಿ ದೇವರ ಅನುಗ್ರಹ ಪಡೆಯುತ್ತಾರೆ. ಶುಕ್ರದಶ ಗುರುಭುಕ್ತಿಯಲ್ಲಿ ಉತ್ತಮ ಜೀವನ ನಡೆಸುತ್ತಾರೆ. ಉತ್ತರಾಷಾಢ ನಕ್ಷತ್ರದವರು ಸರಳ ಗುಣದವರು, ನ್ಯಾಯ ಧರ್ಮ ಪಾಲನೆ, ನಗು ನಗುತ್ತಾ ಜೀವಿಸುವವರು, ಸಹಾಯ ಮಾಡುವ ಗುಣ, ದೇಶ ಕಟ್ಟುವ ಸಾಮರ್ಥ್ಯವಿದೆ. ಸಕಲ ಶಾಸ್ತ್ರಗಳ ಪರಿಚಯ ಇವರಿಗೆ ಇರುತ್ತದೆ. ನಂಬಿಕೆ ಪಾತ್ರರು, ಇವರನ್ನು ನಂಬಬಹುದು. ಇವರು ಅಧಿಕಾರಿಗಳನ್ನು ದೇವರ ಕೆಲಸ ಮಾಡುವವರನ್ನು, ಮಿಲಿಟರಿ ಇರುವವರನ್ನು ಮದುವೆ ಆಗ್ಬೋದು, ಅಥವಾ ಪ್ರಾಣಿ ಪಕ್ಷಿ ಸಾಗಾಣಿಕೆ ಮಾಡುವವರನ್ನು, ರಾಜಕಾರಣಿಗಳನ್ನು, ಅಥವಾ ವಿಜ್ಞಾನಿಗಳು ಆಗಿರುತ್ತಾರೆ, ಅಥವಾ ಕೃಷಿಕರು, ಇಂಜಿನಿಯರು, ಸಂಶೋಧಕರು, ಅಥವಾ ಹಣಕಾಸು ಸಂಬಂಧಪಟ್ಟ ವ್ಯಾಪಾರ ಮಾಡುವವರನ್ನು ಮದುವೆ ಆಗಬಹುದು. ಹೀಗೆ ಗುರುದಶ ರವಿ ಭುಕ್ತಿಯಲ್ಲಿ ಗೌರವ ಜೀವನ ಇರುತ್ತದೆ, ಸಂಪಾದನೆ ಇರುತ್ತದೆ. ರವಿದಶ ಶನಿ ಭುಕ್ತಿಯಲ್ಲಿ ನಷ್ಟ ಆಪತ್ತು ಇರುತ್ತದೆ. ಹಾಗಾಗಿ ಗುರು ದಶೆಯಲ್ಲಿ ಗುರು ಜಪ ಪೂಜೆ ಮಾಡಿಕೊಳ್ಳಿ. ರವಿ ದಶೆಯಲ್ಲಿ ರವಿ ಅಥವಾ ಶನಿಯ ಪೂಜೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತದೆ. ನವಗ್ರಹ ಪೂಜೆ ಮಾಡಿದರೂ ಒಳ್ಳೆಯದು. ಪೂರ್ವಾಷಾಢ ನಕ್ಷತ್ರದವರಿಗೆ ಸೊಂಟ ನೋವು ಬರ್ಬೋದು, ಮೊಣಕಾಲು ನೋವು, ಉಸಿರಾಟದ ಸಮಸ್ಯೆ ಬರ್ಬೋದು, ರಕ್ತ ಕೆಡುವಿಕೆ ಇರಬಹುದು. ಉತ್ತರಾಷಾಢ ನಕ್ಷತ್ರದವರಿಗೆ ಉಸಿರಾಟದ ಸಮಸ್ಯೆ ಬರುತ್ತದೆ. ಚರ್ಮರೋಗ, ಅಜೀರ್ಣ ಆಗಬಹುದು, ನರಗಳ ಸಮಸ್ಯೆ ಕಾಡಬಹುದು.